ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಮೋಟೋ ವ್ಲಾಗ್ಗೆ. ಸೊ ತುಂಬ ದಿನ ಆದಮೇಲೆ ಆಚೆ ಹೋಗ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಖಂಡಿತವಾಗ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಕ್ಕೆ. ಪೆಟ್ರೋಲ್ ಫುಲ್ ಹಾಕ್ಸ್ದಾಗಿರೋ ಮಜಾನೇ ಬೇರೆ ಅದು. ನಾನಿವತ್ತು ಎಲ್ಲಿಗೆ ಹೋಗೋಣ ಅಂತ ಇದ್ರೆ, ಒಂದು ನವಿಲು ಪಾರ್ಕ್ ಅಂತ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟಿದ್ದೆ. ಅದಾದ್ಮೇಲೆ ಅದ್ರ ಸುತ್ತಮುತ್ತನೂ ಹಂಗೆ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಸೊ ನೋಡಿದೆ ಸುತ್ತಮುತ್ತ ಏನು ಯಾವ ಜಾಗಗಳಿದೆ, ಯಾವ ಜಾಗಕ್ಕೆ ಹೋಗ್ಬೋದು ಹತ್ರದಲ್ಲೇ. ಸೊ ಒಂದೇ ದಿನದಲ್ಲಿ ಒಂದು 2-3 ಪ್ಲೇಸ್ ವಿಸಿಟ್ ಮಾಡ್ಬಿಡೋಣ. ಸೊ ಆಮೇಲೆ ಒಂದು 2-3 ವೀಡಿಯೋ ಬಿಡೋಣ ಅಂತ ಅಂದ್ಕೊಂಡೆ. ಸೊ ಹೋಗೋ ಪ್ಲ್ಯಾನೇ ಕ್ಯಾನ್ಸಲ್ ಆಗೋ ಸ್ಟೇಜಲ್ಲಿತ್ತು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಜಾಗದ್ದು ಏನು ಸ್ಪೆಷಾಲಿಟಿ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಸೊ ಚೆಕ್ ಮಾಡಿದಾಗ ಏನು ಗೊತ್ತಾಯಿತು ಅಂತ ಅಂದರೆ, ರಾಮಾಯಣದ ಒಂದು ಭಾಗ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ರಾಮ ಅಲ್ಲಿ ಬಾಣ ಬಿಟ್ಟು ಏನೋ ನೀರು ಇದ್ದಿದ್ದು ಅಂತ ಏನೋ ಅಂದ್ಬಿಟ್ಟು ಒಂದು ಪಾಯಿಂಟ್ ಇದೆ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ, ಹೆಂಗೆ ಏನೋ ಜಾಗ ಅಂತ ತಿಳ್ಕೊಳಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದೇನು ಗುರು ಇರ್ರಿ, ಏನು ಕಿತಾಪತಿ ಇದು. ನಾನು ಅದಕ್ಕೆ ಏನಿದು ಸ್ಪೀಡಲ್ಲಿ ಹೋದಂಗೆ ಅನ್ನಿಸ್ತಾ ಇಲ್ವಲ್ಲ, 60-70 ಹೋದ್ರು ಅಂತ ನೋಡ್ತಾ ಇದ್ದೆ. ಓಹೋ ಮೈಲ್ಸ್ ಪರ್ ಅವರಲ್ಲಿ ಐತೆ ಗುರು ಇದು. 60-70 ಹೋದ್ರು ಏನಪ್ಪ ಇದು ಇಷ್ಟೊಂದು ಸ್ಪೀಡು ಅಂತ ಅನ್ನಿಸ್ತಾ ಇದೆ. ತುಂಬ ದಿನ ಆಗಿ ಗಾಡಿ ಓಡಿಸ್ತಾ ಇಲ್ಲ, ಅದಕ್ಕೆ ಏನೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಮೈಲ್ಸ್ ಪರ್ ಅವರಲ್ಲಿ ಐತೆ ಮೀಟ್ರ್ ಬೋರ್ಡು. ವಾಟ್ ಎ ಬ್ಯೂಟಿ, ಏನು ಬೆಟ್ಟ ಗುರು ಇದು, ಲೈನಿಗೆ ಹೆಂಗೈತೆ ನೋಡ್ರಿ. ಆಗಲೇ ಒಂದು ಕಡೆಯಿಂದ ಕಿತ್ಕೊಂಬತ್ತವ್ರೆ ಬೆಟ್ಟನ. ಏನು ಮಾಡೋಕ್ಕಾಗಲ್ಲ, ಮನುಷ್ಯರ ಕಿತಾಪತಿಗಳು ಇದ್ದೇ ಇರುತ್ತೆ ನೇಚರ್ ಮಧ್ಯೆ. ಅಪಘಾತ ವಲಯ ನಿಧಾನವಾಗಿ ಚಲಿಸಿ. ಓಕೆ ಗುರು, ನಿಧಾನಕ್ಕೆ ಹೋಗೋದು, ಸ್ಪೀಡಲ್ಲಂತೂ ಹೋಗೋದೇ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಗುರು ಒಂದು ಫೋಟೋ ತಗೊಂಬಿಡೋಣಲ್ವಾ, ಚೆನ್ನಾಗೈತಿಲ್ಲಿ. ಎಲ್ಲ ಜಿಂಕೆಗಳೆಲ್ಲ ದೂರ ಇದ್ದಾವೆ. ಈ ಕಡೆ ಮುಂದೆಗಡೆ ಹತ್ರನೇ ಇರಂಗಿದ್ದಾವೆ ಒಬ್ಬರು. ನಮಸ್ಕಾರ ನಮಸ್ಕಾರ ಗುರು, ನಮಸ್ಕಾರ. ಇನ್ನೊಂದ್ರಲ್ಲಿ ಬ್ಯುಸಿ ಆಗೋರು ಮಾತಾಡ್ಸಲ್ವಂತೆ, ಬರ್ರಿ ನಾವು ಮುಂದಕ್ಕೆ ಹೋಗೋಣ. ನೀವು ಜಿಂಕೆನಾ? ಜಿಂಕೆ ಪರ್ಕೊಳಕ್ಕೆ ಸೇರ್ಕೊಬಿಟ್ಟಿದ್ದೀರಾ? ನಮಸ್ಕಾರ ನಮಸ್ಕಾರ. ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು ನಾನು. ಹೆಂಗಿದ್ದೀರಾ? ಅವನು ಯಾವನ ಬಂದನಲ್ಲಪ್ಪ ಅಂತ ಹೋಯ್ತಾ ಇದೆ. ಹೆಂಗುರ ಆಯ ಕೂತ್ಕೊಬಿಟ್ಟಿದ್ದೀರಾ? ಇದೊಂದು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡ್ರು, ಕೊಂಬೆಲ್ಲ ಇರೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಸೊ ಬನ್ನಿ ಮುಂದಕ್ಕೆ ಹೋಗ್ತಾ ನೋಡುವ ಮುಂದೆ ಇನ್ನೂ ಹೆಂಗೈತೆ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಹಿಂಗೆ ಫೇಸ್ ವಿಡಿಯೋ ಮಾಡ್ತಾ ಇರೋದು, ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ. ಲೈಕ್ ಮಾಡ್ತಾಯಿಲ್ಲ ಯಾರೂ, ಲೈಕ್ ಮಾಡಿಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇನ್ನೂ ಮುಂದಕ್ಕೆ ವೀಡಿಯೋಗಳು ಬರ್ತಾ ಇರುತ್ತೆ. ವಿಫಲವನಕ್ಕೆ ಸ್ವಾಗತ. ಮಸ್ಲಗಳು ಏನು ಮಾಡ್ತಾರೆ ಅವರು ಇಲ್ಲಿ. ನಾವು ಮೇನ್ ನೋಡೋಕೆ ಬಂದಿದ್ದು ನೋಡ್ರಿ ಇದನ್ನೇ. ನೋಡ್ರಿ ಇಲ್ಲಿ ಕೊಟ್ಟವ್ರೆ, ಇಲ್ಲಿ
ದೇವರಾಯನ ದುರ್ಗಾ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭದ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ, ನೀರು ಸಿಗಲಿಲ್ಲ. ಸರದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರಿನ ಬಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಯಿತು. ನೋಡಿದ್ರ ಅವರು, ಈ ಕಾರಣಕ್ಕೆ ನಾನು ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ, ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ರೂಟು ಸಖತ್ತಾಗೈತೆ ಗುರು, ಚೇಂದಿ ರೂಟು ಮಾತ್ರ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಸಿಗ್ತೀನಿ ಈಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಆ್ಯಂಡ್ ಸಿ ಯು.